ಮಹಾಭಾರತದ ರಚನೆಯನ್ನು ಮಾಡಿದವರು, ಭಾಗವತಾದಿ ಪುರಾಣಗಳ ರಚನೆಯನ್ನು ಮಾಡಿದವರು, ವೇದ ವಿಭಾಗ ಮಾಡಿದವರು, ಜ್ಞಾನೋಪದೇಶ ಮಾಡಿದವರು ಅಂತಾದರೆ, ಇನ್ನೊಂದು ಕಡೆಗೆ ಪ್ರತ್ಯಕ್ಷವಾಗಿ ಆ ಮಹಾಭಾರತದ ಪಾತ್ರಗಳನ್ನು ಕೊಟ್ಟವರೇ ಅವರು. ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳು ಅಂದರೆ ಶ್ರೀಮದ್ ಆಚಾರ್ಯರ ದೃಷ್ಟಿಯಲ್ಲಿ ಅವುಗಳು ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟ ಪಾತ್ರಗಳು. ಹೀಗಾಗಿ ಮಹಾಭಾರತದೊಳಗೆ, ಇತಿಹಾಸದೊಳಗೆ, ದ್ವಾಪರ ಯುಗದೊಳಗೆ ಕೆಲವು ರಾಜರುಗಳು ಹುಟ್ಟಿದ್ದು, ಕೌರವ ಪಾಂಡವರು ಹುಟ್ಟಿದ್ದು ವೇದವ್ಯಾಸದೇವರಿಂದ ಅಂತಲ್ಲ. ದಿನನಿತ್ಯದ ನಮ್ಮೆಲ್ಲರ ಜೀವನದಲ್ಲಿ ಏನು ಎರಡು ಶಕ್ತಿಗಳ ಯುದ್ಧ ನಡೆಯುತ್ತೆ, ದೈವೀ ಶಕ್ತಿ ಆಸುರಿ ಶಕ್ತಿಗಳ ಯುದ್ಧ